ದಶಕಗಳಿಂದ ರಾಜ್ಯ ಮತ್ತು ದೇಶಕ್ಕೆ ಕಂಟಕವಾಗಿದ್ದಂತಹ ಭೂಗತ ಪಾತಕಿ ರವಿ ಪೂಜಾರಿ ಇಂಟರ್ಪೋಲ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಸದ್ಯ ಆಫ್ರಿಕಾದ ಸೆನೆಗಲ್ನಲ್ಲಿ ಬಲೆಗೆ ಬಿದ್ದಿರುವಂತಹ ರವಿ ಪೂಜಾರಿ ಭಾರತಕ್ಕೆ ಕರೆತರುವ ಪ್ರಕ್ರಿಯೆ ಚುರುಕಾಗಿದೆ. ಭೂಗತ ಪಾತಕಿ ರವಿ ಪೂಜಾರಿ ಬಂದರದ ಹಿಂದೆ ಕರ್ನಾಟಕದ ಪೊಲೀಸರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ರಾಜ್ಯದ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಸಿಎಂ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಸರ್ಕಾರ ಬಂದಾಗಿನಿಂದ ಪೊಲೀಸ್ ಇಲಾಖೆಯೊಂದಿಗೆ ರವಿ ಪೂಜಾರಿ ವಿಚಾರದಲ್ಲಿ ಚರ್ಚೆ ನಡೆಸಿದ್ವಿ. ದೂರವಾಣಿ ಮೂಲಕ ಹಲವರಿಗೆ ಬೆದರಿಕೆ ಹಾಕ್ತಾ ಇದ್ದಂತಹ ಈ ಕೇಸನ್ನ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತೆ ಪೊಲೀಸರಿಗೆ ಹೇಳಿದ್ದೆ. ಕಳೆದ 3-4 ತಿಂಗಳಿನಿಂದ ನಮ್ಮ ಎಂಬಸಿಗೆ ಮಾಹಿತಿ ನೀಡಿ ನಮ್ಮ ರಿಕ್ವೆಸ್ಟ್ ನಿಂದ ಅವರು ಸಹಾಯ ಪಡೆದಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಂತ ಸಿಎಂ ನುಡಿದಿದ್ದಾರೆ. ಎಸ್, ನಮ್ಮ ಪೊಲೀಸರ ಕಾರ್ಯಕ್ಕೆ ನನ್ನ ಅಭಿನಂದನೆ ಎಂದಿದ್ದಾರೆ ಮುಖ್ಯಮಂತ್ರಿಗಳು. ಯಾಕಂದ್ರೆ ರವಿ ಪೂಜಾರಿ ಅವರು ಈಗ ಭಾರತಕ್ಕೆ ಅವನನ್ನ ಕರೆತರುವಲ್ಲಿ ರಾಜ್ಯ ಪೊಲೀಸರ ಬಹಳ ದೊಡ್ಡ ಶ್ರಮ ಇರುವಂತದ್ದು. ರಾಜ್ಯ ಪೊಲೀಸ್ ಇಲಾಖೆಯ ಕಾರ್ಯವನ್ನ ಮೆಚ್ಚುತ್ತೇನೆ ಎಂದಿದ್ದಾರೆ ಸಿಎಂ. ರವಿ ಪೂಜಾರಿಯ ಹಸ್ತಾಂತರಕ್ಕೆ ಸಕಲ ಸಿದ್ಧತೆ ನಡೆದಿದೆ.